ಪ್ರಯಾಗ್ರಾಜ್ನ ಮಹಾಕುಂಭ ಮೇಳಕ್ಕೆ ನಿತ್ಯ ಸರಾಸರಿ 1 ಕೋಟಿಗಿಂತ ಹೆಚ್ಚಿನ ಜನ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈಗ ಭೇಟಿ ಕೊಡುವಂತಹ ಭಕ್ತಾದಿಗಳಿಗೆ ಜನರಿಗೆ ಎಲ್ರಿಗೂ ಕೂಡ ಪ್ರಯಾಗ್ರಾಜ್ನ ಹೋಟೆಲ್ಗಳಲ್ಲಿ ಲಾಡ್ಜ್ಗಳಲ್ಲೇ ಕೊಠಡಿ ವ್ಯವಸ್ಥೆ ಆಗೋದಿಲ್ಲ. ಈ ಕಾರಣಕ್ಕಾಗಿಯೇ ಗಂಗಾ ನದಿಯ ತಟದಲ್ಲಿ ಸಾಕಷ್ಟು ಕಡೆಗಳಲ್ಲಿ ಟೆಂಟ್ ಸಿಟಿಗಳನ್ನ ನಿರ್ಮಾಣ ಮಾಡಲಾಗಿದೆ. ಸುಮಾರು 1.5 ಲಕ್ಷ ಟೆಂಟ್ ಗಳನ್ನ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಈ ಟೆಂಟ್ ಗಳಲ್ಲಿ ಹೊರಗಿನಿಂದ ಬಂದಂತಹ ಜನರು ಭಕ್ತಾದಿಗಳು ತಾತ್ಕಾಲಿಕವಾಗಿ ಉಳಿದುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇಲ್ಲಿ ಮುಖ್ಯವಾಗಿ ಪ್ರಯಾಗ್ರಾಜ್ನಲ್ಲಿ ಟೆಂಟ್ ನಲ್ಲಿ ವಾಸ ಮಾಡಬೇಕು ಇರಬೇಕು ಅಂತಂದ್ರೆ ಒಂದು ದಿನಕ್ಕೆ 1500 ರೂಪಾಯಿಯಿಂದ 15,000, 20,000, 60,000, 1 ಲಕ್ಷ ರೂಪಾಯಿವರೆಗೂ ಕೂಡ ಕೊಟ್ಟು ಇರುವಂತಹ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಿರುವಂತಹ ಟೆಂಟ್ ಗಳು ಕೂಡ ಇವೆ, ಟೆಂಟ್ ಸಿಟಿಗಳಿವೆ. ಈಗ ನಾನು ಒಂದು ಕುಂಭಗಂಗಾ ರಿಟ್ರೀಟ್ ಅನ್ನುವ ರೆಸಾರ್ಟ್ ನಲ್ಲಿ ಇದ್ದೇನೆ. ಇದು ಕೂಡ ಟೆಂಟ್ ಸಿಟಿ ನಲ್ಲಿ ಇರುವಂತಹ ಒಂದು ತಾತ್ಕಾಲಿಕವಾದಂತಹ ರೆಸಾರ್ಟ್. ಈ ರೆಸಾರ್ಟ್ ಹೇಗಿದೆ ಅನ್ನೋದನ್ನ ನಾನೀಗ ತೋರಿಸ್ತೇನೆ. ಇದನ್ನ ತಾವು ಇಲ್ಲಿ ನೋಡಬಹುದು. ಮುಖ್ಯವಾಗಿ ಇಲ್ಲಿ ಇಬ್ರು ಮಲಿಕೊಳ್ಳಿಕ್ಕೆ ಬೇಕಾದಂತಹ ಬೆಡ್ ಅನ್ನ ಹಾಕಲಾಗಿದೆ. ಮತ್ತೊಂದು ಕಡೆಯಲ್ಲಿ 3ನೇ ವ್ಯಕ್ತಿ ಕೂಡ ಮಲಿಕೊಳ್ಳಿಕ್ಕೆ ಬೇಕಾದಂತಹ ಬೆಡ್ ಹಾಕಲಾಗಿದೆ. ಜೊತೆಗೆ 2 ಚೇರ್ ಇದೆ. ಜೊತೆಗೆ ಆಟನ ಸೌಲಭ್ಯವನ್ನ ನೀಡಿದ್ದಾರೆ, ಕರೆಂಟ್ ನ ಸೌಲಭ್ಯವನ್ನ ನೀಡಿದ್ದಾರೆ. ಜೊತೆಗೆ ಇಲ್ಲೇನೆ ಊಟದ ವ್ಯವಸ್ಥೆ ಕೂಡ ಇಲ್ಲಿ ಈ ರೆಸಾರ್ಟ್ ನಲ್ಲೇ ಇದೆ. ಇಲ್ಲಿ ಈ ಒಂದು ರೆಸಾರ್ಟ್ ನಲ್ಲಿ ಇರಬೇಕು ಅಂತಂದ್ರೆ ಕನಿಷ್ಠ 1500 ರೂಪಾಯಿಂದ 20,000 ರೂಪಾಯಿವರೆಗೆ ಪ್ರತಿನಿತ್ಯ ಬಾಡಿಗೆಯನ್ನ ಪಾವತಿಯನ್ನ ಮಾಡಬೇಕಾಗುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ರೆಸಾರ್ಟ್ ಗಳಲ್ಲೂ ಕೂಡ ಈ ಟೆಂಟ್ ರೆಸಾರ್ಟ್ ಗಳಲ್ಲೂ ಕೂಡ 60,000, 70,000, ದಿನಕ್ಕೆ 1 ಲಕ್ಷ ರೂಪಾಯಿ, 1,11,000 ರೂಪಾಯಿವರೆಗೂ ಕೂಡ ಬಾಡಿಗೆಯನ್ನು ಕೊಟ್ಟು ಇರ್ಲಿಕ್ಕೆ ಬೇಕಾದಂತಹ ತಾತ್ಕಾಲಿಕವಾದಂತಹ ಟೆಂಟ್ ರೆಸಾರ್ಟ್ ಗಳನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್ ನಲ್ಲೂ ಕೂಡ ಕಮೋಡು, ಗೀಸರ್ ಜೊತೆಗೆ ನೀರಿನ ಸೌಕರ್ಯ ಎಲ್ಲವನ್ನೂ ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾಗಿ ತಾತ್ಕಾಲಿಕವಾಗಿ ಈ ಒಂದು ಟೆಂಟ್ ಸಿಟಿನಲ್ಲಿ ಟೆಂಟ್ ರೆಸಾರ್ಟ್ ಗಳನ್ನ ನಿರ್ಮಾಣವನ್ನ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಕೊಠಡಿಗಳನ್ನ ಈ ಕುಂಭಗಂಗಾ ರಿಟ್ರೀಟ್ ನಲ್ಲೂ ಕೂಡ ನಿರ್ಮಾಣವನ್ನ ಮಾಡಲಾಗಿದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಟೆಂಟ್ ಸಿಟಿಗಳು ಕೂಡ ಇಲ್ಲಿ ಉದ್ದಕ್ಕೂ ಕೂಡ ಇವೆ. ಈ ಒಂದು ಅರಯಲ್ ಘಾಟ್ ನಲ್ಲಿ ಗಂಗಾ ನದಿಯ ತಟದಲ್ಲಿ 2 ಕಡೆನಲ್ಲೂ ಕೂಡ ಟೆಂಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಟೆಂಟ್ ಸಿಟಿಗಳಲ್ಲಿ ಸಾಕಷ್ಟು ಕೊಠಡಿಗಳು ಕೂಡ ಇವೆ. ಹೀಗಾಗಿ ಇಲ್ಲಿ ಬಂದು ಜನ ಉಳ್ಕೊಂಡು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ಮಾಡಿ ಅದಾದ ಬಳಿಕ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಇಲ್ಲಿ ದೆಹಲಿಯಿಂದ ಬಂದಿರತಕ್ಕಂತಹ ಹಿತೇಂದ್ರ ಅವರು ಕೂಡ ಇದ್ದಾರೆ, ಸಿದ್ಧಾರ್ಥ ಅವರು ಕೂಡ ಇದ್ದಾರೆ. ಇವರೊಂದಿಗೂ ಕೂಡ ಈಗ ಮಾತಾಡೋಣ. ಇವ್ರಿಗೆ ಯಾವ ರೀತಿ ಅನಿಸ್ತಾ ಇದೆ, ಇಲ್ಲಿ ಎಲ್ಲಾ ಸೌಲಭ್ಯನೂ ಇದೆಯಾ, ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. सिद्धार्थ जी, आप इधर टेंट सिटी में रहा है, ये रिसोर्ट में रहा है, आपका कैसा लगा? क्या सब सुविधा है यात्रियों का? बहुत अच्छा और बहुत अच्छा खाना है यहाँ पे। मतलब कि खाना अनलिमिटेड दे रहे हैं और बहुत टेस्टी खाना है, हेल्दी खाना है और रहने की व्यवस्था बहुत अच्छी है। ये हमारे जो मैंने टेंट की तरफ तो नहीं किया, मैं इधर रहने का मोटिव मेरा ये था कि ये हमारा फायर प्रूफ है, वाटर प्रूफ है, तो रहने का बहुत अच्छा है यहाँ। लेडीज आते तो भी उन्होंने भी आराम से रह सकते हैं? बिल्कुल बिल्कुल, लेडीज आएंगे या फैमिलीज आएंगे उनके लिए भी बहुत अच्छा है। और यहाँ पे बोन फायर भी होता है बाहर। तो इधर से बोट के पास जाने के लिए, अरायल घाट के पास जाने के लिए कितना दूर लगेगा, कैसा जा सकते हैं? पैदल जाना है और बैटरी रिक्शा में जा सकते हैं, कैसा है? बैटरी रिक्शा से जा सकते हैं, 20 रुपए लेते हैं यहाँ पे पर सवारी। और वॉक इन में यहाँ पे घाट है सामने, आप चाहे बोट से जाएं, चाहे आप वॉक इन चले जाएं। पैदल 500 मीटर की दूरी पे होगा यहाँ से घाट। घाट में बोट में उधर त्रिवेणी संगम तक जा सकते हैं, त्रिवेणी संगम में पुण्य स्नान करके वापस आ सकते हैं। बिल्कुल आ सकते हैं। और यहाँ पे ये फैसिलिटी, ये अपने जो कुंभगंगा रिसोर्ट वाले, ये भी फैसिलिटी प्रोवाइड करते हैं। हाँ जी बिल्कुल, बैटरी रिक्शा भी प्रोवाइड करके देते हैं जी। इधर रेंट कितना है, अफोर्डेबल है, कैसा है? रेंट अफोर्डेबल है अभी, क्योंकि भीड़ बहुत ज्यादा है इसलिए थोड़ा सा ज्यादा है यहाँ पर रेंट। बट यहाँ पर जैसे रेंट पर डे का होता है 9,000 रुपीज फॉर 3 पर्सन, तो 3,000 पर हेड पड़ता है, बहुत ज्यादा नहीं है। जिस हिसाब से यहाँ पर भीड़ है ठीक है रेंट यहाँ पर। और बाकी यहाँ पर खाना पीना सब रीजनेबल है, अच्छा खाना है, सिक्योरिटी के अरेंजमेंट बहुत अच्छे हैं। अब त्रिवेणी संगम जाके पुण्य स्नान करके आया? हाँ, सुबह सुबह आज हम करके आए और बहुत अच्छे हमें स्नान करने का मौका मिला। इधर से त्रिवेणी संगम आप कैसा गया? यहाँ से हमने ई रिक्शा पकड़ा, ई रिक्शा से फिर हमने अरेल घाट पे गए, अरेल घाट से हमने बोट पकड़ा और बोट से तकरीबन 20 मिनट में बोट ने हमें पहुंचाया त्रिवेणी संगम। वहां पर हमें तकरीबन 20 मिनट आधा घंटा लगा स्नान करने में और फिर आधा घंटा वापसी में लगा वही बोट पे, उसी बोट पे अरेल घाट आ गए। हाँ, हमने पूरी बोट की थी और पूरी बोट बुक कराने के हमें लगे 1,500 रुपए। 200 रुपए हमने टिप दिया, तो 1,700 रुपए में 3 लोग हम आना जाना दोनों हो गया अरेल घाट से त्रिवेणी, प्राइवेट बोट। और हम तीनों के अलावा और कोई नहीं था। महिला तो भी उनको भी सुविधा मिलेगा इधर? हाँ, उनको महिला के लिए बहुत अच्छा सुविधा है। त्रिवेणी संगम घाट पे चेंजिंग रूम भी है महिलाओं के लिए, तो हाँ कपड़ा चेंज करेंगे, सिक्योरिटी बहुत अच्छी है, तो सब अच्छा अरेंजमेंट है यहाँ पर। इधर कोई दिक्कत नहीं है? हाँ, कोई दिक्कत नहीं, इतनी भीड़ होने के बावजूद भी अरेंजमेंट बहुत अच्छा है। जम्मू कश्मीर से कन्याकुमारी तक सब लोग आ सकते हैं? बिल्कुल बिल्कुल, ये जम्मू कश्मीर से हैं, मैं दिल्ली से हूँ,
हाँ, तो सब यहाँ सब तरह के लोग आए हुए हैं। महाराष्ट्र से भी कल लोग आए थे, गुजरात से भी आए थे, पूरे भारत से यहाँ लोग आए हुए हैं। बहुत अच्छा यहाँ पर लग रहा है हमको आके। ಇದು ಸಿದ್ಧಾರ್ಥ ಅವರು ಮತ್ತು ಹಿತೇಂದ್ರ ಅವರ ಮಾತುಗಳು. ಮುಖ್ಯವಾಗಿ ಇಲ್ಲಿ ಎಲ್ಲಾ ವ್ಯವಸ್ಥೆ ಕೂಡ ಇದೆ. ಈ ಒಂದು ಟೆಂಟ್ ಸಿಟಿಯಿಂದಲೂ ಕೂಡ ಇಲ್ಲಿ ಅರಯಲ್ ಘಾಟ್ ನಲ್ಲಿ ಇರತಕ್ಕಂತ ಬೋಟ್ ಬಳಿಗೆ ಹೋಗಬಹುದು. ಅಲ್ಲಿ ಬೋಟ್ ಗಳನ್ನ ಹತ್ಕೊಂಡು ತ್ರಿವೇಣಿ ಸಂಗಮಕ್ಕೆ ಹೋಗಬಹುದು. ಜೊತೆಗೆ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಅದೇ ಬೋಟ್ ನಲ್ಲಿ ವಾಪಸ್ ಅರಯಲ್ ಘಾಟ್ಗೆ ಬಂದು ಇಳ್ಕೋಬಹುದು. ಜೊತೆಗೆ ಬ್ಯಾಟರಿ ರಿಕ್ಷಾ ಮೂಲಕ ಈ ಒಂದು ಟೆಂಟ್ ಸಿಟಿನಲ್ಲಿರುವ ಈ ರೆಸಾರ್ಟ್ ಕೂಡ ವಾಪಸ್ ಬರಬಹುದು. ಮಹಿಳೆಯರಾಗಬಹುದು, ವೃದ್ಧರು, ಮಕ್ಕಳು ಎಲ್ಲರೂ ಕೂಡ ಆರಾಮಾಗಿ ಬಂದು ಇಲ್ಲಿ ಪುಣ್ಯ ಸ್ನಾನವನ್ನ, ಅಮೃತ ಸ್ನಾನವನ್ನ ತ್ರಿವೇಣಿ ಸಂಗಮದಲ್ಲಿ ಮಾಡ್ಕೊಂಡು ಹೋಗಬಹುದು. ಜೊತೆಗೆ ಈ ಟೆಂಟ್ ಸಿಟಿಯ ರೆಸಾರ್ಟ್ ಗಳು ಕೂಡ ಈಗ ಒಂದು ರೂಮ್ ನಲ್ಲಿ 3 ಜನ ಇರ್ಲಿಕ್ಕೆ 9,000 ರೂಪಾಯಿ ಬಾಡಿಗೆನ ಕೊಟ್ಟಿದ್ದೇವೆ. ತಲಾ ಒಬ್ಬರಿಗೆ 3,000 ರೂಪಾಯಿ ಅಷ್ಟು ಬಾಡಿಗೆನ ಕೊಟ್ಟಿದ್ದೇವೆ. ಒಂದು ಅಫೋರ್ಡಬಲ್ ಕೂಡ ಆಗಿದೆ. ಯಾಕಂದ್ರೆ ಇಲ್ಲಿ ಕೋಟಿಗಟ್ಟಲೆ ಜನ ಬರುವಂತ ಸಂದರ್ಭದಲ್ಲಿ ಈಗ ಟೆಂಟ್ ಸಿಟಿನಲ್ಲಿ ಇರುವಂತದ್ದು ಕೂಡ ಜನರಿಗೆ ಈಗ ಅನಿವಾರ್ಯ ಆಗುತ್ತೆ. ಹಾಗಾಗಿ ಇಲ್ಲಿ ಎಲ್ಲಾ ಸೌಲಭ್ಯಗಳು ಕೂಡ ಇವೇನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ತಾವು ನೋಡಬಹುದು, ಉದ್ದಕ್ಕೂ ಕೂಡ ಈ ರೀತಿ ಈ ಕುಂಭಗಂಗಾ ರಿಟ್ರೀಟ್ ನಲ್ಲಿ ರೂಮ್ ಗಳನ್ನ ನಿರ್ಮಾಣ ಮಾಡಿದ್ದಾರೆ. ಮೇಲ್ಗಡೆ ಶೀಟ್ ಗಳನ್ನ ಹಾಕಿ ತಾತ್ಕಾಲಿಕವಾಗಿ ಈ ರೆಸಾರ್ಟ್ ನ ಮಾದರಿನಲ್ಲೇ ಇಲ್ಲಿ ರೆಸಾರ್ಟ್ ಅನ್ನ ನಿರ್ಮಾಣವನ್ನ ಮಾಡಲಾಗಿದೆ. ಜೊತೆಗೆ ಇಲ್ಲಿ ಬೇರೆ ಬೇರೆ ರೆಸಾರ್ಟ್ ಗಳು ಕೂಡ ಇದೇ ರೀತಿಯಾಗಿ ತಲೆ ಎತ್ತಿವೆ. ಈ ಒಂದು ಮಹಾಕುಂಭ ಮೇಳಕ್ಕಾಗಿನೇ ಈ ರೀತಿಯಾಗಿ ತಾತ್ಕಾಲಿಕ ರೆಸಾರ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. 5 ಸ್ಟಾರ್ ಹೋಟೆಲ್ಗಳ ಮಾದರಿನಲ್ಲೇ ರೆಸಾರ್ಟ್ ಗಳನ್ನ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ಎಲ್ಲಾ ಸೌಲಭ್ಯ ಕೂಡ ಇದೆ. ಈ ಒಂದು ರೆಸಾರ್ಟ್ ನಿಂದಲೇ ಬ್ಯಾಟರಿ ರಿಕ್ಷಾದ ಮೂಲಕ ಇಲ್ಲಿರುವಂತಹ ಬೋಟ್ ನ ಬಳಿಗೆ ಹೋಗಬಹುದು. ಘಾಟ್ ನ ಬಳಿಗೆ ಹೋಗಿ ಅಲ್ಲಿ ಬೋಟ್ ಅನ್ನ ಹತ್ತಿ ತ್ರಿವೇಣಿ ಸಂಗಮಕ್ಕೆ ನದಿನಲ್ಲಿ ಪ್ರಯಾಣವನ್ನ ಮಾಡಬಹುದು. ಅದಾದ ಬಳಿಕ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿಕೊಂಡು ಬೋಟ್ ನಲ್ಲೇ ವಾಪಸ್ ಅರಯಲ್ ಘಾಟ್ಗೆ ಬಂದು ಬಳಿಕ ಆಟೋ ರಿಕ್ಷಾ ಮೂಲಕ ಇಲ್ಲಿರುವಂತಹ ರೆಸಾರ್ಟ್ಗೆ ವಾಪಸ್ ಬರ್ಲಿಕ್ಕೂ ಕೂಡ ವ್ಯವಸ್ಥೆ ಇದೆ. ಕ್ಯಾಮರಾಮನ್ ಬೈರೇಶ್ ತಿಪ್ಟೂರು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್, ಪ್ರಯಾಗ್ರಾಜ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.